ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2022ರಲ್ಲಿ ಬಿಡುಗಡೆಯಾಗಿದ್ದ ಚುಪ್ ಎಂಬ ಹಿಂದಿ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಮೂವಿಗಳಿಗೆ ಯಾರೋ ನೆಗೆಟಿವ್ ರಿವ್ಯೂಸ್ ಗಳನ್ನ ಕೊಡ್ತಿರ್ತಾರೋ ಅವರನ್ನ ತುಂಬಾನೇ ಬ್ರೂಟಲ್ ಆಗಿ ಕೊಲೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲ ಕೊಲೆ ಆಗ್ತಿದ್ದ ಹಾಗೇನೆ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡ ಪೊಲೀಸ್ ಆಫೀಸರ್ ಅರವಿಂದ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಈ ಕೊಲೆಗಳನ್ನ ಮಾತ್ರ ಸ್ಟಾಪ್ ಮಾಡೋದಕ್ಕೇನೆ ಸಾಧ್ಯ ಆಗೋದಿಲ್ಲ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಮೂವಿಗಳಿಗೆ ರಿವ್ಯೂ ಕೊಡೋರನ್ನ ಆ ಸೀರಿಯಲ್ ಸೈಕೋ ಕಿಲ್ಲರ್ ಅಷ್ಟೊಂದು ಬ್ರೂಟಲ್ ಆಗಿ ಕೊಲೆ ಮಾಡ್ತಿರೋದು ಯಾಕೆ? ಪೊಲೀಸರು ಆ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ? ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಒಬ್ಬಳು ಮಹಿಳೆ ಕೆಲಸ ಮುಗಿಸಿಕೊಂಡು ರಾತ್ರಿ ಮನೆಗೆ ಬಂದು ಪದೇ ಪದೇ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದ್ರು ಕೂಡ ಆಕೆ ಗಂಡ ಡೋರ್ ಅನ್ನೇ ಓಪನ್ ಮಾಡೋದಿಲ್ಲ. ಅನುಮಾನ ಬಂದು ಡೋರ್ ಅನ್ನ ಪುಷ್ ಮಾಡಿದಾಗ ಡೋರ್ ಓಪನ್ ಆಗಿದೆ ಅಂತ ಗೊತ್ತಾಗುತ್ತೆ. ತಕ್ಷಣ ಒಳಗಡೆ ಬಂದು ನೋಡಿದ್ರೆ ಇವರ ಮನೆಯ ಕರೆಂಟ್ ಮಾತ್ರ ಆಫ್ ಆಗಿರುತ್ತೆ. ಮತ್ತಷ್ಟು ಗಾಬರಿಯಾಗಿ ನಿತಿನ್ ಅಂತ ತನ್ನ ಗಂಡನ ಹೆಸರನ್ನ ಕೂಗ್ತಾಳೆ. ಆದ್ರೆ ಆತ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಕೊನೆಗೆ ಬಾತ್ರೂಮ್ ನ ಡೋರ್ ಓಪನ್ ಆಗಿರೋದನ್ನ ನೋಡಿ ತಕ್ಷಣ ಹೋಗಿ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಈಕೆ ಗಂಡ ಕಮೋಡ್ ನ ಮೇಲೆ ಸತ್ತು ಬಿದ್ದಿರ್ತಾನೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ ಆಫೀಸರ್ ಆಗಿರುವ ಅರವಿಂದ್ ತಕ್ಷಣ ತನ್ನ ಟೀಮ್ ಅನ್ನ ಕರೆದುಕೊಂಡು ಸ್ಪಾಟ್ ಗೆ ಬರ್ತಾನೆ. ಬಂದು ಆ ಬಾಡಿಯನ್ನ ನೋಡಿದ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿ ಹೋಗ್ತಾರೆ. ಯಾಕಂದ್ರೆ ಆ ಕಿಲ್ಲರ್ ಅಷ್ಟೊಂದು ಬ್ರೂಟಲ್ ಆಗಿ ಕೊಲೆ ಮಾಡಿರ್ತಾನೆ. ಮೈ ಮೇಲೆಲ್ಲ ಚಾಕುವಿನಿಂದ ಕುಯ್ದಿರುವ ಮಾರ್ಕ್ಗಳಿದ್ದು ಹಣೆಯ ಮೇಲೆ ಟ್ರಯಾಂಗಲ್ ನ ಸಿಂಬಲ್ ಇರುತ್ತೆ. ಹಾಗೂ ಟಾರ್ಚರ್ ಮಾಡ್ತಿರುವಾಗ ನಿತಿನ್ ಕಿರ್ಚಾಡಬಾರ್ದು ಅಂತ ಕಿಲ್ಲರ್ ಅವನ ಬಾಯಿಗೆ ಟೇಪ್ ಅನ್ನ ಸುತ್ತಿರುತ್ತಾನೆ. ಈಗ ನಿತಿನ್ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗುತ್ತೆ ಆತ ಒಂದು ಚಾನಲ್ ನಲ್ಲಿ ಮೂವಿಗಳಿಗೆ ರಿವ್ಯೂ ಕೊಡುವ ರಿವ್ಯೂವರ್ ಆಗಿ ಕೆಲಸ ಮಾಡ್ತಿದ್ದ ಅಂತ. ನಂತರ ಆ ಬಿಲ್ಡಿಂಗ್ ನಲ್ಲಿ ಸಿಸಿಟಿವಿ ಕ್ಯಾಮ್ರಾಗಳೇನಾದ್ರೂ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಆದ್ರೆ ಅದು ತುಂಬಾನೇ ಹಳೆಯ ಬಿಲ್ಡಿಂಗ್ ಆಗಿದ್ದ ಕಾರಣ ಅಲ್ಲಿ ಯಾವುದೇ ಕ್ಯಾಮ್ರಾನೇ ಫಿಕ್ಸ್ ಮಾಡಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಒಂದು ಫ್ಲವರ್ ಶಾಪ್ ಅನ್ನ ರನ್ ಮಾಡ್ತಿರುವ ಚಿತ್ರದ ಹೀರೋ ಡ್ಯಾನಿಯನ್ನ ನೋಡ್ತೀವಿ. ನಂತರದ ಸೀನ್ ನಲ್ಲಿ ಕೊಲೆಯಾಗಿರುವ ನಿತಿನ್ ಅಂತಿಮ ಸಂಸ್ಕಾರಕ್ಕೆ ಅವನ ಕೊಲೀಗ್ಸ್ ಆಗಿರುವ ಕಾರ್ತಿಕ್ ಹಾಗೂ ಅವನ ಅಸಿಸ್ಟೆಂಟ್ ನೀಲಾ ಕೂಡ ಬಂದಿರ್ತಾಳೆ. ಈ ನೀಲಾನೇ ಚಿತ್ರದ ಹೀರೋಯಿನ್. ನೀಲಾ ಒಂದು ದಿನ ತನ್ನ ತಾಯಿಗೆ ಹೂಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಶಾಪ್ಗೆ ಹೋದಾಗ ಡ್ಯಾನಿಯ ಪರಿಚಯವಾಗಿರುತ್ತೆ. ಈ ಕಡೆ ನಿತಿನ್ ಕೊಲೆಯ ಕೇಸ್ನ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡಿದ್ದ ಅರವಿಂದ್ ಹಾಗೂ ಅವನ ಟೀಮ್ಗೆ ಒಂದೊಂದೇ ಕ್ಲೂಗಳು ಸಿಗೋದಕ್ಕೆ ಶುರುವಾಗುತ್ತವೆ. ನಿತಿನ್ ಹೆಂಡತಿಯನ್ನ ವಿಚಾರಿಸಿದಾಗ ಆಕೆ ಹೇಳೋದೇನಂದ್ರೆ, ಸರ್ ಆ ದಿನ ರಾತ್ರಿ ನಾನು ಮನೆಗೆ ಹೋಗಿ ಡೋರ್ ಬೆಲ್ ಅನ್ನ ಪದೇ ಪದೇ ರಿಂಗ್ ಮಾಡಿದಾಗ ಸ್ಟಾರ್ಟಿಂಗ್ ನಲ್ಲಿ ರಿಂಗ್ ಆಗಿ ಆ ನಂತರ ಸ್ಟಾಪ್ ಆಯ್ತು. ಅಂದ್ರೆ ಮೊದಲು ಮನೆಯಲ್ಲಿ ಕರೆಂಟ್ ಇದ್ದು ನಂತರ ನಾನು ಪದೇ ಪದೇ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದಾಗ ಮನೆಯ ಪವರ್ ಅನ್ನ ಯಾರೋ ಒಳಗಿನಿಂದ ಕಟ್ ಮಾಡಿದ್ರು. ಸರ್ ನನ್ನ ಗಂಡನಿಗೆ ಶತ್ರುಗಳು ಅಂತ ಯಾರು ಇರಲಿಲ್ಲ, ಆದ್ರೂ ಕೂಡ ಅವರನ್ನ ಕೊಲೆ ಮಾಡುವಷ್ಟು ದ್ವೇಷ ಯಾರಿಗಿತ್ತೋ ಗೊತ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾಳೆ. ಒಂದು ವೇಳೆ ನಿತಿನ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಶತ್ರುಗಳಿದ್ರ ಅಂತ ಚೆಕ್ ಮಾಡಿದಾಗ ಅರವಿಂದ್ ಹಾಗೂ ಅವನ ಟೀಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ನಿತಿನ್ ಇತ್ತೀಚೆಗೆ ರಿಲೀಸ್ ಆಗಿದ್ದ ಪಾನಿ ಪಾನಿರೆ ಎಂಬ ಒಂದು ಚಿತ್ರಕ್ಕೆ ನೆಗೆಟಿವ್ ರಿವ್ಯೂ ಕೊಟ್ಟು ಕೇವಲ ಒಂದೇ ಒಂದು ಸ್ಟಾರ್ ಅನ್ನ ಕೊಟ್ಟಿರ್ತಾನೆ. ಒಂದು ವೇಳೆ ತಮ್ಮ ಮೂವಿಗೆ ನೆಗೆಟಿವ್ ರಿವ್ಯೂ ಕೊಟ್ಟಿದ್ದಕ್ಕೆ ಮೂವಿ ಟೀಮ್ ನವರೇ ನಿತಿನ್ ಅನ್ನ ಸಾಯಿಸಿರಬಹುದು ಅಂತ ತಕ್ಷಣ ಆ ಮೂವಿ ಪ್ರೊಡ್ಯೂಸರ್ ನನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆದ್ರೆ ಅವರನ್ನ ಎನ್ಕ್ವೈರಿ ಮಾಡ್ತಿದ್ದ ಹಾಗೇನೆ ಅರವಿಂದ್ ಗೆ ಕನ್ಫರ್ಮ್ ಆಗುತ್ತೆ ನಿತಿನ್ ಅನ್ನ ಕೊಲೆ ಮಾಡಿರೋದು ಇವರಲ್ಲ ಅಂತ. ಅದೇ ಸಮಯಕ್ಕೆ ಸಿಟಿಯ ಔಟ್ಸ್ಕರ್ಟ್ ನಲ್ಲಿರುವ ರೈಲ್ವೆ ಟ್ರ್ಯಾಕ್ ನ ಮೇಲೆ ಒಂದು ಡೆಡ್ ಬಾಡಿ ಬಿದ್ದಿದೆ ಅಂತ ಅರವಿಂದ್ ಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ಸ್ಪಾಟ್ ಗೆ ಹೋಗಿ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಈಗ ಕೊಲೆಯಾಗಿರುವ ಆ ವ್ಯಕ್ತಿ ಕೂಡ ಒಬ್ಬ ಮೂವಿ ರಿವ್ಯೂವರ್ ಆಗಿದ್ದು ಅವನ ಹೆಸರು ಅಲಿ ಅಂತ ಗೊತ್ತಾಗುತ್ತೆ. ಕಿಲ್ಲರ್ ಅಲಿಯ ಮೇಲೆ ತುಂಬಾನೇ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಅವನ ಹಣೆಯ ಮೇಲೆ ಒಂದು ಸ್ಟಾರ್ ಸಿಂಬಲ್ ಅನ್ನ ಬರೆದು ನಂತರ ಕೊಲೆ ಮಾಡಿ ಡೆಡ್ ಬಾಡಿಯನ್ನ ರೈಲ್ವೆ ಟ್ರ್ಯಾಕ್ ನ ಮೇಲೆ ಇಟ್ಟು ಹೋಗಿರ್ತಾನೆ. ಸ್ವಲ್ಪ ಸಮಯದ ನಂತರ ಆ ಟ್ರ್ಯಾಕ್ ನಲ್ಲಿ ಒಂದು ಟ್ರೈನ್ ಪಾಸ್ ಆಗಿದ್ದ ಕಾರಣ ಅಲ್ಲಿಯ ಡೆಡ್ ಬಾಡಿ ಎರಡು ತುಂಡಾಗಿರುತ್ತೆ. ಈಗ ಹಣೆಯ ಮೇಲೆ ಆ ಸ್ಟಾರ್ ಸಿಂಬಲ್ ಅನ್ನ ನೋಡ್ತಿದ್ದ ಹಾಗೇನೆ ಅರವಿಂದ್ ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದೇನಂದ್ರೆ ಮೊದಲಿಗೆ ಕೊಲೆಯಾಗಿರುವ ನಿತಿನ್ ಹಣೆಯ ಮೇಲೂ ಕೂಡ ಆ ಕಿಲ್ಲರ್ ಸ್ಟಾರ್ ಸಿಂಬಲ್ ಅನ್ನ ಬರೆಯೋದಕ್ಕೆ ಅಂತಾನೆ ಹೋಗಿದ್ದಾನೆ. ಆದ್ರೆ ಅಷ್ಟರಲ್ಲೇ ನಿತಿನ್ ಹೆಂಡತಿ ವಾಪಸ್ ಬಂದು ಪದೇ ಪದೇ ಡೋರ್ ಬೆಲ್ ಅನ್ನ ಪ್ರೆಸ್ ಮಾಡಿದ್ದಕ್ಕೆ ಆ ಕಿಲ್ಲರ್ ಮನೆಯ ಪವರ್ ಅನ್ನ ಆಫ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅದೇ ಕಾರಣಕ್ಕೆ ನಿತಿನ್ ಹಣೆಯ ಮೇಲೆ ಬರ್ತಿದ್ದ ಆ ಸಿಂಬಲ್ ರೆಕ್ಟಾಂಗ್ಯುಲರ್ ಶೇಪ್ ನಲ್ಲಿ ಅರವಿಂದ್ ಗೆ ಕಾಣಿಸಿರುತ್ತೆ. ಮತ್ತೊಂದು ಕಡೆ ಡ್ಯಾನಿ ಹಾಗೂ ನೀಲಾ ದಿನಗಳು ಕಳೆದ ಹಾಗೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ 2 ದಿನಗಳ ನಂತರ ಹಿಂದಿ ಭಾಷೆಯಲ್ಲಿ ಅಮಿತಾಬ್ ಬಚ್ಚನ್ ಅವರ ಥರ್ಡ್ ಎಂಪೈರ್ ಎಂಬ ಒಂದು ಮೂವಿ ರಿಲೀಸ್ ಆಗಿರುತ್ತೆ. ಶಾಕಿಂಗ್ಲಿ ಆ ದಿನ ಸಾಯಂಕಾಲವೇ ಆ ಮೂವಿಗೆ ಕೇವಲ 1.5 ಸ್ಟಾರ್ ಅನ್ನ ಕೊಟ್ಟು ನೆಗೆಟಿವ್ ರಿವ್ಯೂ ಬರೆದಿದ್ದ ಪ್ರಭು ಎಂಬ ಮತ್ತೊಬ್ಬ ರಿವ್ಯೂವರ್ ನ ಕೊಲೆಯಾಗಿದೆ ಅಂತ ಅರವಿಂದ್ ಗೆ ಇನ್ಫಾರ್ಮೇಶನ್ ಬರುತ್ತೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ರಿವ್ಯೂವರ್ ಗಳ ಕೊಲೆಯಾಗಿರೋದನ್ನ ನೋಡಿ ಶಾಕ್ ಆದ ಅರವಿಂದ್ ತಕ್ಷಣ ಸ್ಪಾಟ್ ಗೆ ಹೋಗಿ ನೋಡಿದ್ರೆ ಈ ಬಾರಿ ಕಿಲ್ಲರ್ ವಿಕ್ಟಿಮ್ ನನ್ನ
ಒಂದು ಕ್ರಿಕೆಟ್ ಗ್ರೌಂಡ್ ನಲ್ಲಿ ಕೊಲೆ ಮಾಡಿರ್ತಾನೆ. ಕಿಲ್ಲರ್ ಈ ಬಾರಿ ಪ್ರಭುನನ್ನ ಕೊಲೆ ಮಾಡಿ ಅವನ ಡೆಡ್ ಬಾಡಿಯ ಪಾರ್ಟ್ಸ್ ಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಗ್ರೌಂಡ್ ನ ಸುತ್ತಮುತ್ತ ಎಸೆದು ಹೋಗಿರ್ತಾನೆ. ಅರವಿಂದ್ ಹತ್ತಿರ ಬಂದು ಚೆಕ್ ಮಾಡಿದಾಗ ಪ್ರಭುನ ಹಣೆಯ ಮೇಲೆ 1.5 ಸ್ಟಾರ್ ನ ಸಿಂಬಲ್ ಇರುತ್ತೆ. ಆ ಪ್ರಭು ಬರ್ದಿದ್ದ ಮೂವಿ ರಿವ್ಯೂ ಅನ್ನ ಚೆಕ್ ಮಾಡಿದಾಗ ಮೂವಿಗೆ ಕೇವಲ ಸ್ಟೋರಿ ಅಂದ್ರೆ ಹೃದಯ ಮಾತ್ರನೇ ಚೆನ್ನಾಗಿದೆ, ಅದನ್ನ ಬಿಟ್ರೆ ಸ್ಕ್ರೀನ್ ಪ್ಲೇ, ಎಕ್ಸಿಕ್ಯೂಷನ್ ಹಾಗೂ ಬೇರೆ ಬೇರೆ ಭಾಗಗಳು ಅಂದ್ರೆ ಬಾಡಿ ಪಾರ್ಟ್ಸ್ ಗಳೆಲ್ಲ ಚಲ್ಲಾಪಿಲ್ಲಿಯಾಗಿವೆ ಅಂತ ಬರ್ದಿರ್ತಾನೆ. ಸೊ ಆ ಕಿಲ್ಲರ್ ಪ್ರಭು ಯಾವ ರೀತಿ ರಿವ್ಯೂ ಅನ್ನ ಬರ್ದಿದ್ನೋ ಅದೇ ರೀತಿ ಅವನ ಹಾರ್ಟ್ ಅನ್ನ ಮಾತ್ರ ಬಾಡಿಯಲ್ಲಿಟ್ಟು ಅವನ ದೇಹದ ಉಳಿದ ಭಾಗಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಮೈದಾನದ ತುಂಬಾ ಎಸೆದು ಹೋಗಿರ್ತಾನೆ. ಹಾಗಾದ್ರೆ ಆ ಕಿಲ್ಲರ್ ರಿವ್ಯೂವರ್ ಗಳು ಯಾವ ಪ್ಯಾಟರ್ನ್ ನಲ್ಲಿ ರಿವ್ಯೂ ಗಳನ್ನ ಬರ್ದಿರ್ತಾರೋ ಅದೇ ಪ್ಯಾಟರ್ನ್ ನಲ್ಲಿ ಅವರ ಕೊಲೆಗಳನ್ನ ಮಾಡ್ತಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಅಂದ್ರೆ ಮೊದಲಿಗೆ ಕೊಲೆಯಾಗಿದ್ದ ನಿತಿನ್ ಏನ್ ಬರ್ದಿರ್ತಾನೆ ಅಂದ್ರೆ ಮೂವಿ ತುಂಬಾನೇ ಬೋರಿಂಗ್ ಆಗಿದ್ದು ಆ ಮೂವಿ ನೋಡೋದಕ್ಕೆ ಸಾಧ್ಯವಾಗದೆ ಪದೇ ಪದೇ ಟಾಯ್ಲೆಟ್ ಬ್ರೇಕ್ ಗೆ ಹೋಗಿದ್ದೆ ಅಂತ ಬರ್ದಿರ್ತಾನೆ. ಸೊ ಕಿಲ್ಲರ್ ನಿತಿನ್ ಬರ್ದಿದ್ದ ರೀತಿನೇ ಅವನ ಮನೆಯ ಟಾಯ್ಲೆಟ್ ನ ಒಳಗಡೆನೆ ಅವನನ್ನ ಕೊಲೆ ಮಾಡಿರ್ತಾನೆ. ನಂತರ ಎರಡನೇದಾಗಿ ಕೊಲೆಯಾಗಿರುವ ಅಲ್ಲಿ ಏನ್ ಬರ್ದಿರ್ತಾನೆ ಅಂದ್ರೆ ಮೂವಿಯ ಫಸ್ಟ್ ಹಾಫ್ ಮಾತ್ರ ಚೆನ್ನಾಗಿದ್ದು ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಆಫ್ ದ ಟ್ರ್ಯಾಕ್ ಹೋಗಿದೆ ಅಂತ ಬರ್ದಿರ್ತಾನೆ. ಸೊ ಆ ಸೈಕೋ ಕಿಲ್ಲರ್ ಅಲಿಯನ್ನ ಅದೇ ಪ್ಯಾಟರ್ನ್ ಅಲ್ಲಿ ಕೊಲೆ ಮಾಡಿ ಡೆಡ್ ಬಾಡಿಯನ್ನ ರೈಲ್ವೆ ಟ್ರ್ಯಾಕ್ ನ ಮೇಲೆ ಎಸೆದು ಹೋಗಿರ್ತಾನೆ. ಮತ್ತೊಂದು ಕಡೆ ನೀಲ ಡ್ಯಾನಿಯನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿ ತನ್ನ ತಾಯಿಗೆ ತಮ್ಮಿಬ್ಬರ ಪ್ರೀತಿಯ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಒಂದು ವಾರದ ನಂತರ ಹಿಂದಿ ಭಾಷೆಯಲ್ಲಿ ಕಳಿಂಗ ಎಂಬ ಮತ್ತೊಂದು ಮೂವಿ ರಿಲೀಸ್ ಆಗಿರುತ್ತೆ. ಆದ್ರೆ ಮೂವಿ ಚೆನ್ನಾಗಿಲ್ಲ ಅಂತ ನೆಗೆಟಿವ್ ರಿವ್ಯೂ ಕೊಟ್ರೆ ಆ ಸೈಕೋ ಕಿಲ್ಲರ್ ಎಲ್ಲಿ ಕೊಲೆ ಮಾಡಿ ಬಿಡ್ತಾನೋ ಅಂತ ಎಲ್ಲರೂ ಮೂವಿ ಚೆನ್ನಾಗಿಲ್ಲ ಅಂದ್ರೂ ಕೂಡ ಚೆನ್ನಾಗಿದೆ ಅಂತ ಪಾಸಿಟಿವ್ ರಿವ್ಯೂ ಕೊಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ನೀಲಾಳ ಮ್ಯಾನೇಜರ್ ಕಾರ್ತಿಕ್ ಮಾತ್ರ ಆ ಕಿಲ್ಲರ್ಗೆ ಹೆದರಿಕೊಳ್ಳದೆ ಡೈರೆಕ್ಟ್ ಆಗಿ ಮೂವಿ ಚೆನ್ನಾಗಿಲ್ಲ ಅಂತ ನೆಗೆಟಿವ್ ರಿವ್ಯೂ ಅನ್ನ ಪಬ್ಲಿಷ್ ಮಾಡ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗಾದ್ರೆ ಆ ಸೈಕೋ ಕಿಲ್ಲರ್ ನ ನೆಕ್ಸ್ಟ್ ಟಾರ್ಗೆಟ್ ಖಂಡಿತ ಆ ಕಾರ್ತಿಕ್. ಅವನನ್ನ ಕಾಪಾಡಿ ಹೇಗಾದ್ರೂ ಮಾಡಿ ಆ ಸೈಕೋ ಕಿಲ್ಲರ್ ನನ್ನ ಅರೆಸ್ಟ್ ಮಾಡಬೇಕು ಅಂತ ಕಾರ್ತಿಕ್ ನ ಮನೆಯ ಸುತ್ತಮುತ್ತ ಸೆಕ್ಯೂರಿಟಿಯನ್ನ ಟೈಟ್ ಮಾಡ್ತಾನೆ. ಆದ್ರೆ ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಆ ಸೈಕೋ ಕಿಲ್ಲರ್ ಮತ್ತೊಬ್ಬ ಮೂವಿ ಕ್ರಿಟಿಕ್ ನನ್ನ ಕೊಲೆ ಮಾಡಿದ್ದಾನೆ ಅಂತ ಅರವಿಂದ್ ಗೆ ಇನ್ಫಾರ್ಮೇಶನ್ ಬರುತ್ತೆ. ಸ್ನೇಹಿತರೆ ಇಲ್ಲಿಗೆ ಸೀನ್ ಕಟ್ ಆಗಿ ಹಿಂದಿನ ದಿನ ರಾತ್ರಿಯ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸುವುದರ ಮೂಲಕ ಒಂದು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಹೀಗೆ ಚಿತ್ರದಲ್ಲಿ ಬ್ಯಾಕ್ ಟು ಬ್ಯಾಕ್ ಕೊಲೆಗಳನ್ನ ಮಾಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಬೇರೆ ಯಾರು ಅಲ್ಲ, ಅದು ಚಿತ್ರದ ಶುರುವಿನಿಂದ ನಾವು ನೋಡ್ತಿರುವ ಆ ಡ್ಯಾನಿನೇ. ಪೊಲೀಸರು ಹಿಂದಿನ ದಿನ ರಾತ್ರಿ ಕಾರ್ತಿಕ್ ನ ಮನೆಗೆ ಸೆಕ್ಯೂರಿಟಿ ಕೊಡ್ತಿದ್ರೆ ಈ ಕಡೆ ಡ್ಯಾನಿ ಗೋವಿಂದ್ ಎಂಬ ಮತ್ತೊಬ್ಬ ರಿವ್ಯೂವರ್ ನನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿರ್ತಾನೆ. ಗೋವಿಂದ್ ನೀನು ಬರ್ತಿದ್ದ ಪಾಸಿಟಿವ್ ರಿವ್ಯೂ ನೋಡಿ ನಾನು ಮೂವಿಗೆ ಹೋಗಿದ್ದೆ, ಆದ್ರೆ ಆ ಮೂವಿ ಎಷ್ಟೊಂದು ಕೆಟ್ಟದಾಗಿತ್ತು ಗೊತ್ತಾ. ಮೂವಿ ಪ್ರೊಡ್ಯೂಸರ್ ಬಳಿ ದುಡ್ಡನ್ನ ಇಸ್ಕೊಂಡು ಮೂವಿ ಚೆನ್ನಾಗಿಲ್ದೇ ಇದ್ರೂ ಕೂಡ ಚೆನ್ನಾಗಿದೆ ಅಂತ ಜನಗಳಿಗೆ ಮೋಸ ಮಾಡ್ತಿದ್ಯಾ. ಮೂವಿಯ ಒಂದೊಂದು ಫ್ರೇಮ್ ಕೂಡ ಒಂದೊಂದು ಪೇಂಟಿಂಗ್ ರೀತಿ ಇದೆ ಅಂತ ಸುಳ್ಳು ರಿವ್ಯೂ ಅನ್ನ ಬರ್ದಿದ್ದೆ ಅಲ್ವಾ. ಅದೇ ರೀತಿ ನಿನ್ನ ಹಣೆಯ ಮೇಲೆ ಪೇಂಟಿಂಗ್ ಅನ್ನ ಬಿಡಿಸ್ತೀನಿ ಅಂತ ತುಂಬಾನೇ ಟಾರ್ಚರ್ ಮಾಡಿ ಕೊಲೆ ಮಾಡಿರ್ತಾನೆ. ಈಗ ಇಷ್ಟು ದಿನ ಕೇವಲ ನೆಗೆಟಿವ್ ರಿವ್ಯೂ ಕೊಟ್ಟರನ್ನ ಮಾತ್ರ ಕೊಲೆ ಮಾಡ್ತಾನೆ ಅಂತ ಅಂದುಕೊಂಡ್ರೆ ಈಗ ಪಾಸಿಟಿವ್ ರಿವ್ಯೂ ಕೊಟ್ಟರನ್ನ ಕೂಡ ಕೊಲೆ ಮಾಡ್ತಿದ್ದಾನಲ್ಲ ಅಂತ ಅರವಿಂದ್ ಹಾಗೂ ಅವನ ಟೀಮ್ಗೆ ತುಂಬಾನೇ ತಲೆ ಕೆಡುತ್ತೆ. ಅಂದಿನಿಂದ ಯಾವ ಮೂವಿ ರಿಲೀಸ್ ಆದ್ರೂ ಕೂಡ ಯಾರೊಬ್ಬರು ಮೂವಿಗಳಿಗೆ ರಿವ್ಯೂ ಕೊಡೋದಕ್ಕೇನೆ ಮುಂದೆ ಬರೋದಿಲ್ಲ. ಹೀಗೆ ಬ್ಯಾಕ್ ಟು ಬ್ಯಾಕ್ ಮೂವಿ ರಿವ್ಯೂವರ್ ಗಳ ಕೊಲೆ ಆಗ್ತಿರೋದನ್ನ ನೋಡಿದ ಅರವಿಂದ್ ಹಾಗೂ ಅವನ ಟೀಮ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಖಂಡಿತ ಆ ಸೈಕೋ ಕಿಲ್ಲರ್ಗೆ ಈ ಹಿಂದೆ ರಿವ್ಯೂವರ್ ಗಳು ಕೊಡ್ತಿದ್ದ ರಿವ್ಯೂ ನಿಂದ ಏನೋ ತೊಂದರೆ ಆಗಿದೆ. ಖಂಡಿತ ಆ ಸೈಕೋ ಕಿಲ್ಲರ್ ಯಾರೋ ಮೂವಿ ಇಂಡಸ್ಟ್ರಿಗೆ ಸಂಬಂಧಪಟ್ಟವನೇ ಆಗಿರ್ಬೇಕು. ಆ ದಿನ ಶುಕ್ರವಾರವಾಗಿದ್ದ ಕಾರಣ ಹಿಂದಿ ಭಾಷೆಯಲ್ಲಿ ಡಿಂಗ್ ಡಾಂಗ್ ಎಂಬ ಮತ್ತೊಂದು ಕಾಮಿಡಿ ಮೂವಿ ರಿಲೀಸ್ ಆಗಿರುತ್ತೆ. ಆಬ್ವಿಯಸ್ಲಿ ಆ ಸೈಕೋ ಕಿಲ್ಲರ್ಗೆ ಹೆದರಿಕೊಂಡಿದ್ದ ಜನಗಳು ಯಾರು ಕೂಡ ಆ ಮೂವಿ ಬಗ್ಗೆ ರಿವ್ಯೂ ಮಾಡೋದಕ್ಕೇನೆ ಮುಂದೆ ಬರೋದಿಲ್ಲ. ಆದ್ರೆ ಈ ಬಾರಿ ಆ ಸೈಕೋ ಕಿಲ್ಲರ್ ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಅರವಿಂದ್ ಒಂದು ಐಡಿಯಾ ಮಾಡ್ತಾನೆ. ಕಾರ್ತಿಕ್ ನ ಅಸಿಸ್ಟೆಂಟ್ ಆಗಿರುವ ನೀಲಾ ಬಳಿ ಬಂದು ನೀಲಾ ಆ ಡಿಂಗ್ ಡಾಂಗ್ ಎಂಬ ಮೂವಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಆದ್ರೆ ಆ ಸೈಕೋ ಕಿಲ್ಲರ್ಗೆ ಹೆದರಿಕೊಂಡು ಯಾರು ಕೂಡ ರಿವ್ಯೂ ಬರೆಯೋದಕ್ಕೆ ಮುಂದೆ ಬರ್ತಿಲ್ಲ. ನೀಲಾ ಇದೇ ನಮ್ಗೆ ಸರಿಯಾದ ಸಮಯ, ನೀನೊಂದು ಕೆಲಸ ಮಾಡು, ಆ ಮೂವಿ ಬಗ್ಗೆ ನೆಗೆಟಿವ್ ರಿವ್ಯೂ ಬರೆದು ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡು. ನಮ್ಮ ಟೀಮ್ ನವರು ನಿನಗೆ ಹಾಗೂ ನಿನ್ನ ತಾಯಿಗೆ ಯಾವುದೇ ತೊಂದರೆ ಆಗದ ಹಾಗೆ ಸೆಕ್ಯೂರಿಟಿ ಕೊಡ್ತಾರೆ. ಆ ಕಿಲ್ಲರ್ ನಿನ್ನನ್ನ ಕೊಲೆ ಮಾಡೋದಕ್ಕೆ ಬರ್ತಿದ್ದ ಹಾಗೆ ಅವನನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ. ನೀಲಾ ಧೈರ್ಯದಿಂದ ಆತ ಹೇಳಿದ ಹಾಗೆ ಆ ಮೂವಿ ಬಗ್ಗೆ ನೆಗೆಟಿವ್ ರಿವ್ಯೂ ಬರೆದು ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡ್ತಾಳೆ. ಮತ್ತೊಂದು ಕಡೆ ಅಡ್ಡಾನೆ ಥಿಯೇಟರ್ ನಲ್ಲಿ ಆ ಮೂವಿ ನೋಡ್ತಾ ತುಂಬಾನೇ ಎಂಜಾಯ್ ಮಾಡ್ತಿರೋದನ್ನ ನೋಡ್ತೀವಿ. ನಂತರ ಆ ಮೂವಿ ಬಗ್ಗೆ ಯಾರಾದ್ರೂ ರಿವ್ಯೂಸ್ ಗಳನ್ನ ಬರ್ದಿದ್ದಾರ ಅಂತ ಚೆಕ್ ಮಾಡ್ತಿದ್ದಾಗ ನೀಲಾ ಬರ್ದಿದ್ದ ರಿವ್ಯೂ ಅವನ ಕಣ್ಣಿಗೆ ಬೀಳುತ್ತೆ. ಇಷ್ಟು ಚೆನ್ನಾಗಿರುವ ಮೂವಿ ಚೆನ್ನಾಗಿಲ್ಲ ಅಂತ ಬರ್ದಿದ್ದಾಳಲ್ಲ ಅಂತ ಆಕೆ ಮೇಲೆ ಪಿತ್ತ ನೆತ್ತಿಗಿರುತ್ತೆ. ಹಾಗೂ ಆಕೆ ತಾನು ಪ್ರೀತಿ ಮಾಡ್ತಿರುವ ಹುಡುಗಿಯಾಗಿದ್ರು ಕೂಡ ಆಕೆಯನ್ನ ಕೊಲೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಪ್ಲಾನ್ ಪ್ರಕಾರ ಆ ದಿನ ರಾತ್ರಿ ಆಕೆಯನ್ನ ಕೊಲೆ ಮಾಡ್ಬೇಕು ಅಂತ ಮನೆಗೆ ಹೋದಾಗ ಅರವಿಂದ್ ಹಾಗೂ ಅವನ ಟೀಮ್ ನವರು
ಅಲ್ಲಿ ಸೆಕ್ಯೂರಿಟಿಗೆ ಅಂತ ಇರ್ತಾರೆ. ಈತ ತನ್ನ ನೀಲಾಳ ಬಾಯ್ ಫ್ರೆಂಡ್ ಅಂತ ಹೇಳಿಕೊಂಡ್ರು ಕೂಡ ಅರವಿಂದ್ ಮಾತ್ರ ಇವನನ್ನ ಒಳಗಡೆನೆ ಬಿಡ್ತಿರೋದಿಲ್ಲ. ಕೊನೆಗೆ ನೀಲಾನೆ ಹೊರಗಡೆ ಬಂದು ಈತ ನನ್ನ ಬಾಯ್ ಫ್ರೆಂಡ್ ಅಂತ ಅರವಿಂದ್ಗೆ ಹೇಳಿ ಇವನನ್ನ ಒಳಗಡೆ ಕರೆದುಕೊಂಡು ಹೋಗ್ತಾಳೆ. ಹೀಗೆ ಒಳಗಡೆ ಹೋದ ಡ್ಯಾನಿ ಸ್ವಲ್ಪ ಹೊತ್ತು ಕ್ಯಾಶುಯಲ್ ಆಗಿ ಮಾತನಾಡಿ ನಂತರ ಆಕೆಯ ಪ್ರಜ್ಞೆ ತಪ್ಪಿಸಿ ಆಕೆಯ ಕೈ ಕಾಲುಗಳಿಗೆ ಹಗ್ಗ ಕಟ್ಟಿ ನಂತರ ಆಕೆಯ ಬಾಯಿಗೆ ಟೇಪ್ ಅನ್ನ ಸುತ್ತಿ ಬಿಡುತ್ತಾನೆ. ಹಾಗೂ ಇತ್ತೀಚೆಗೆ ತನ್ನ ಹೊಸದಾಗಿ ಬಾಡಿಗೆಗೆ ಪಡೆದುಕೊಂಡಿರುವ ಮ್ಯೂಸಿಕ್ ಸ್ಟುಡಿಯೋದ ಟೆರಸ್ ನ ಮೇಲೆ ಕಿಟಕಿ ಮೂಲಕ ಆಕೆಯನ್ನ ತಳ್ಳಿ ಬಿಡುತ್ತಾನೆ. ನಂತರ ಪೊಲೀಸರಿಗೆ ಅನುಮಾನ ಬರಬಾರ್ದು ಅಂತ ನೀಲಾ ಬೆಡ್ ನ ಮೇಲೆ ಮಲಗಿದ್ದಾಳೆ ಅನ್ನೋ ರೀತಿ ದಿಂಬುಗಳನ್ನ ಜೋಡಿಸಿ ಸ್ಟೇಜ್ ಮಾಡುತ್ತಾನೆ. ನಂತರ ನಾರ್ಮಲ್ ಆಗಿ ಹೊರಗಡೆ ಬಂದು ಸರ್ ನೀಲಾ ಮಲಗಿಕೊಂಡಿದ್ದಾಳೆ, ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ನಾಟಕ ಮಾಡ್ತಾ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರ ತಕ್ಷಣ ಪಕ್ಕದ ಬಿಲ್ಡಿಂಗ್ ನ ಟೆರೆಸ್ ಗೆ ಬಂದು ಆಕೆಯನ್ನ ಎತ್ತಿಕೊಂಡು ಮ್ಯೂಸಿಕ್ ಸ್ಟುಡಿಯೋದ ಒಳಗಡೆ ಹೋಗ್ತಾನೆ. ಸ್ನೇಹಿತರೆ, ಅದೊಂದು ಸೌಂಡ್ ಪ್ರೂಫ್ ರೂಮ್ ಆಗಿದ್ದ ಕಾರಣ ಆಕೆ ಎಷ್ಟೇ ಕಿರುಚಿಕೊಂಡ್ರು ಕೂಡ ಯಾರಿಗೂ ಕೇಳಿಸೋದೇ ಇಲ್ಲ. ಈಗ ನೀಲಾಗೆ ಎಚ್ಚರವಾದಾಗ ಇಷ್ಟು ದಿನಗಳಿಂದ ತಾನು ಪ್ರೀತಿ ಮಾಡ್ತಿರುವ ಈ ಡ್ಯಾನಿನೇ ಸೀರಿಯಲ್ ಕಿಲ್ಲರ್ ಅಂತ ಗೊತ್ತಾಗಿ ಆಕೆಗೆ ತುಂಬಾನೇ ಶಾಕ್ ಆಗುತ್ತೆ. ನೀಲಾ ಅಳುತ್ತಾ ಡ್ಯಾನಿ ಈ ಕೊಲೆಗಳನ್ನ ಯಾಕೆ ಮಾಡ್ತಿದ್ಯಾ, ಅಷ್ಟಕ್ಕೂ ನಿನ್ನ ಮೋಟಿವ್ ಆದ್ರೂ ಏನು ಅಂತ ಕೇಳ್ತಾಳೆ. ಅದಕ್ಕೆ ಆತ ವಿಚಿತ್ರವಾಗಿ ನಗುತ್ತಾ ನೀಲಾ ನನ್ನ ಹೆಸರು ಡ್ಯಾನಿ ಅಲ್ಲ, ನನ್ನ ಹೆಸರು ಸೆಬಾಸ್ಟಿಯನ್ ಅಂತ. ಡ್ಯಾನಿ ಅನ್ನುವ ಹೆಸರು ನಾನು ಚಿಕ್ಕ ವಯಸ್ಸಿನಲ್ಲಿ ಸಾಕಿದ್ದ ನಾಯಿಯ ಹೆಸರು. ಈಗ ಅದೆಲ್ಲ ಇಂಪಾರ್ಟೆಂಟ್, ನೀನು ಆ ಮೂವಿಗೆ ನೆಗೆಟಿವ್ ಆಗಿ ಯಾಕೆ ರಿವ್ಯೂ ಅನ್ನ ಬರ್ದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ನೀಲಾ ಹೆದರಿಕೊಳ್ತಾ ಸೆಬಾಸ್ಟಿಯನ್ ನಾನು ಬೇಕಂತ ಆ ರಿವ್ಯೂ ಅನ್ನ ಬರ್ದಿಲ್ಲ. ಪೊಲೀಸ್ ಆಫೀಸರ್ ಅರವಿಂದ್ ನನ್ನ ಬಳಿ ಬಂದು ನೆಗೆಟಿವ್ ರಿವ್ಯೂ ಕೊಟ್ರೆ ಆ ಕಿಲ್ಲರ್ ನಿನ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಬರ್ತಾನೆ. ಆಗ ನಾವು ಅವನನ್ನ ಅರೆಸ್ಟ್ ಮಾಡ್ತೀವಿ ಅಂತ ಆ ರೀತಿ ಬರೀವ ಹಾಗೆ ಮಾಡಿದ್ರು ಅಂತ ಹೇಳ್ತಾಳೆ. ಸರಿ, ಹಾಗಾದ್ರೆ ಆ ಮೂವಿ ಚೆನ್ನಾಗಿದೆ ಅಂತ ಹೇಳ್ತಿದ್ಯಾ, ಎಷ್ಟು ಸ್ಟಾರ್ ಗಳನ್ನ ಕೊಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ನೀಲಾ 4 ಸ್ಟಾರ್ ಗಳನ್ನ ಕೊಡ್ತೀನಿ ಅಂತ ಹೇಳ್ತಿದ್ದ ಹಾಗೇನೆ ಮತ್ತೆ ಆ ಸೆಬಾಸ್ಟಿಯನ್ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ನೀಲಾ, ನಿನ್ಗೆ ನಿಜವಾಗಿಯೂ ಆ ಮೂವಿಯ ಬ್ಯಾಕ್ ಗ್ರೌಂಡ್ ಆದ್ರೂ ಏನು ಅಂತ ಗೊತ್ತಿದ್ಯಾ? ಅದು ಅನ್ಅಫಿಷಿಯಲಿ ಮಂಗೋಲಿಯನ್ ಮೂವಿಯ ಕಾಪಿ ಪೇಸ್ಟ್ ರೀಮೇಕ್ ಆಗಿದೆ. ಮೂವಿಗಳ ಬಗ್ಗೆ ಯಾವುದೇ ಗಂಧ ಗಾಳಿ ಗೊತ್ತಿಲ್ಲದ ನಿನ್ನಂತವರು ರಿವ್ಯೂಗಳನ್ನ ಬರೆದು ಮೂವಿಗಳನ್ನ ಹಾಳು ಮಾಡ್ತಿದ್ದೀರಾ. ನೀನು ಇಷ್ಟೆಲ್ಲ ಮಾಡೋದ್ರ ಬದಲಿಗೆ ಅದೊಂದು ಕಾಪಿ ಕ್ಯಾಟ್ ಮೂವಿ ಅಂತ ಬರೆದಿದ್ರೆ ನನಗೆ ತುಂಬಾನೇ ಖುಷಿ ಆಗ್ತಿತ್ತು. ನಿನ್ನ ಹಾಗೆ ಫೇಕ್ ರಿವ್ಯೂವರ್ಗಳು ರಿವ್ಯೂ ಅನ್ನ ಕೊಟ್ಟಿದ್ದ ಕಾರಣಕ್ಕೇನೆ ಹಲವು ವರ್ಷಗಳ ಹಿಂದೆ ನಾನು ಡೈರೆಕ್ಷನ್ ಮಾಡಿದ್ದ ಚುಪ್ ಎಂಬ ಮೂವಿ ಫ್ಲಾಪ್ ಆಗಿ ನನ್ನ ಜೀವನವೇ ನಾಶ ಆಯ್ತು. ನಾನು ಎಷ್ಟೋ ಕಷ್ಟಪಟ್ಟು ಡೈರೆಕ್ಷನ್ ಮಾಡಿದ್ರೆ ಮೂವಿ ತುಂಬಾನೇ ಸ್ಲೋ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿಲ್ಲ, ತುಂಬಾನೇ ಬೋರಿಂಗ್ ಆಗಿದೆ ಅಂತ ರಿವ್ಯೂಗಳನ್ನ ಬರ್ದಿದ್ರು. ನಿನ್ನಂತ ರಿವ್ಯೂವರ್ ಗಳಿಗೆ ಬದುಕುವ ಹಕ್ಕೇ ಇಲ್ಲ ಅಂತ ಅವಳನ್ನ ಕೊಲೆ ಮಾಡೋದಕ್ಕೆ ಅಂತ ಮುಂದೆ ಬರ್ತಾನೆ. ಮತ್ತೊಂದು ಕಡೆ ಅರವಿಂದ್ಗೆ ಅನುಮಾನ ಬಂದು ತಕ್ಷಣ ರೂಮ್ಗೆ ಬಂದು ಚೆಕ್ ಮಾಡಿದಾಗ ಅಲ್ಲಿ ನೀಲಾ ಇಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಅಲ್ಲಿಗೆ ಬಂದಿದ್ದ ಆ ಸೆಬಾಸ್ಟಿಯನ್ ಸೀರಿಯಲ್ ಕಿಲ್ಲರ್ ಅಂತ ಅರವಿಂದ್ಗೆ ಅರ್ಥ ಆಗುತ್ತೆ. ತಕ್ಷಣ ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ಸ್ ಗಳನ್ನ ಚೆಕ್ ಮಾಡ್ತಿದ್ದಾಗ ಮ್ಯೂಸಿಕ್ ಸ್ಟುಡಿಯೋದ ಒಳಗಡೆ ಆ ಸೈಕೋ ಕಿಲ್ಲರ್ ನೀಲಾಳನ್ನ ಕ್ಯಾಪ್ಚರ್ ಮಾಡಿರೋದು ಗೊತ್ತಾಗುತ್ತೆ. ಸೆಬಾಸ್ಟಿಯನ್ ಇನ್ನೇನೋ ನೀಲಾಳನ್ನ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲೇ ಅಲ್ಲಿಗೆ ಬಂದ ಅರವಿಂದ್ ತನ್ನ ಬಳಿ ಇದ್ದ ಗನ್ ನಿಂದ ಸೆಬಾಸ್ಟಿಯನ್ಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಪೊಲೀಸರು ಸೆಬಾಸ್ಟಿಯನ್ ನ ಮನೆಯನ್ನೆಲ್ಲ ಸರ್ಚ್ ಮಾಡಿದಾಗ ಈ ಹಿಂದೆ ಆತ ಡೈರೆಕ್ಷನ್ ಮಾಡಿದ್ದ ಚುಪ್ ಎಂಬ ಮೂವಿಯ ರೀಲ್ ಸಿಗುತ್ತೆ. ಈಗ ಎಲ್ಲರೂ ಅಷ್ಟಕ್ಕೂ ಆ ಮೂವಿಯಲ್ಲಿ ಏನಿತ್ತು ಅಂತ ನೋಡೋದಕ್ಕೆ ಶುರು ಮಾಡ್ತಾರೆ. ಆ ಮೂವಿಯ ಮೇನ್ ಕ್ಯಾರೆಕ್ಟರ್ ಆಗಿರುವ ಒಬ್ಬ ಚಿಕ್ಕ ಹುಡುಗನಿಗೆ ಚಿಕ್ಕ ವಯಸ್ಸಿನಿಂದಲೇ ತಾನೊಬ್ಬ ಡೈರೆಕ್ಟರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ತನ್ನ ಮಗನ ಆಸೆಯನ್ನ ಅರ್ಥ ಮಾಡಿಕೊಂಡ ಅವನ ತಾಯಿ ಅವನಿಗೊಂದು ಚಿಕ್ಕ ಕ್ಯಾಮೆರಾವನ್ನ ಗಿಫ್ಟ್ ಮಾಡಿರ್ತಾಳೆ. ಆದ್ರೆ ಅವನ ತಂದೆ ಪ್ರತಿದಿನ ಮನೆಗೆ ಕುಡಿದುಕೊಂಡು ಬಂದು ಅವನಿಗೆ ಹಾಗೂ ಅವನ ತಾಯಿಗೆ ತುಂಬಾನೇ ಚಿತ್ರಹಿಂಸೆ ಕೊಡ್ತಿರ್ತಾನೆ. ಕೆಲವು ದಿನಗಳ ನಂತರ ತನಗೆ ಕುಡಿಯೋದಕ್ಕೆ ದುಡ್ಡಿಲ್ಲ ಅಂತ ಇವನಿಗೆ ಇವನ ತಾಯಿ ಗಿಫ್ಟ್ ಕೊಟ್ಟಿದ್ದ ಕ್ಯಾಮ್ರಾವನ್ನೇ ಮಾರಿ ಕುಡಿದಿರ್ತಾನೆ. ಹೀಗೆ ಪ್ರತಿದಿನ ತನ್ನ ತಂದೆ ತಾಯಿಯ ಜಗಳವನ್ನ ನೋಡ್ತಿದ್ದ ಆ ಚಿಕ್ಕ ಹುಡುಗ ತುಂಬಾನೇ ಮೆಂಟಲಿ ಡಿಸ್ಟರ್ಬ್ ಆಗಿ ಬೆಳೆದಿರ್ತಾನೆ. ಆದ್ರೂ ಕೂಡ ದೊಡ್ಡವನಾದ ಮೇಲೆ ಹೇಗಾದ್ರೂ ಮಾಡಿ ಡೈರೆಕ್ಟರ್ ಆಗ್ಬೇಕು ಅಂತ ಪಕ್ಕದ ಮನೆಗೆ ಹೋಗಿ ಟಿವಿಯನ್ನ ನೋಡ್ತಿರ್ತಾನೆ. ಆ ದಿನ ರಾತ್ರಿ ಆ ಹುಡುಗನ ತಂದೆ ತುಂಬಾನೇ ಅತಿಯಾಗಿ ಕುಡಿದು ಮನೆಗೆ ಬಂದು ಅವನ ತಾಯಿಗೆ ತುಂಬಾನೇ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆ ಚಿಕ್ಕ ಹುಡುಗನಿಗೆ ಕೋಪವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಅಲ್ಲೇ ಇದ್ದ ಚಾಕುವನ್ನ ತೆಗೆದುಕೊಂಡು ತನ್ನ ತಂದೆಗೆ ಹೆದರಿಸ್ತಾನೆ. ಆದ್ರೆ ಕುಡಿದು ನಶೆಯಲ್ಲಿದ್ದ ಅವನ ತಂದೆ ಕೋಪದಲ್ಲಿ ಆ ಹುಡುಗ ಸಾಕಿದ್ದ ನಾಯಿಯನ್ನ ಸಾಯಿಸಿ ಬಿಡ್ತಾನೆ. ಅದನ್ನ ನೋಡಿ ಆ ಹುಡುಗನಿಗೆ ಮತ್ತಷ್ಟು ಕೋಪ ಬಂದು ತಕ್ಷಣ ಅವನ ತಂದೆಯನ್ನ ಎಳೆದುಕೊಂಡು ಹೋಗಿ ಸ್ಟೋರ್ ರೂಮ್ ನ ಒಳಗಡೆ ಲಾಕ್ ಮಾಡ್ತಾನೆ. ಹೀಗೆ ದಿನಗಳು ಕಳೆದ ಹಾಗೆ ಆ ಹುಡುಗನ ತಂದೆ ಊಟ ನೀರಿಲ್ಲದೆ ನರಳಾಡಿ ಅಲ್ಲೇ ಸತ್ತು ಹೋಗಿರ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ವಿಷಯವೇನೆಂದ್ರೆ ಶಾಕಿಂಗ್ಲಿ
ಆ ಘಟನೆ ನಿಜವಾಗಿಯೂ ಸೆಬಾಸ್ಟಿಯನ್ನ ಜೀವನದಲ್ಲಿ ನಡೆದಿರುವ ಘಟನೆನೇ ಆಗಿರುತ್ತೆ. ಹೀಗೆ ಸೆಬಾಸ್ಟಿಯನ್ ಬೆಳೆದು ದೊಡ್ಡವನಾದ ನಂತರ ತನ್ನ ಜೀವನದಲ್ಲಿ ನಡೆದಿದ್ದ ಆ ಘಟನೆಯನ್ನೇ ಮೂವಿಯನ್ನಾಗಿ ರಿಲೀಸ್ ಮಾಡಿರ್ತಾನೆ. ಆದ್ರೆ ಎಷ್ಟೋ ಜನ ರಿವ್ಯೂವರ್ಗಳು ಆ ಮೂವಿಗೆ ಪಾಸಿಟಿವ್ ರಿವ್ಯೂ ಕೊಡೋದಕ್ಕೆ ಇವನ ಬಳಿ ದುಡ್ಡನ್ನ ಕೇಳಿರ್ತಾರೆ. ಈತ ದುಡ್ಡನ್ನ ಕೊಡೋದಕ್ಕೆ ಒಪ್ಪದೇ ಇದ್ದಾಗ ಬೇಕಂತಲೇ ಇವನ ಮೂವಿಗೆ ನೆಗೆಟಿವ್ ರಿವ್ಯೂ ಅನ್ನ ಕೊಟ್ಟು ಫ್ಲಾಪ್ ಆಗುವ ಹಾಗೆ ಮಾಡಿರ್ತಾರೆ. ಅದೇ ಸಮಯದಲ್ಲಿ ಇವನ ತಾಯಿ ಕೂಡ ಅನಾರೋಗ್ಯದ ಕಾರಣದಿಂದಾಗಿ ತೀರಿ ಹೋದ ಕಾರಣ ಈತ ಮತ್ತಷ್ಟು ಮೆಂಟಲಿ ಡಿಸ್ಟರ್ಬ್ ಆಗ್ತಾನೆ. ಹೀಗೆ ತನ್ನ ಜೀವನದಲ್ಲಿ ನಡೆದ ಒಂದೊಂದೇ ಕೆಟ್ಟ ಘಟನೆಗಳಿಂದಾಗಿ ಸೆಬಾಸ್ಟಿಯನ್ ಒಬ್ಬ ಸೀರಿಯಲ್ ಕಿಲ್ಲರ್ ಆಗಿ ಬದಲಾಗಿರ್ತಾನೆ. ಅಂದಿನಿಂದ ಯಾರಾದ್ರೂ ಬೇಕಂತಲೇ ಸುಳ್ಳು ರಿವ್ಯೂಗಳನ್ನ ಕೊಟ್ರೆ ಅವರನ್ನ ಕೊಲೆ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಸೆಬಾಸ್ಟಿಯನ್ ಒಂದು ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಇರೋದನ್ನ ನೋಡ್ತೀವಿ. ನ್ಯೂಸ್ ಪೇಪರ್ ನಲ್ಲಿ ಕೊರೋನಾದಿಂದಾಗಿ ಒಬ್ಬ ರಿವ್ಯೂವರ್ ಸತ್ತೋದ ಅಂತ ಬಂದಿರುವ ನ್ಯೂಸ್ ಅನ್ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.